ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತು ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಗುರುಬ್ರಹ್ಮಾ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಾತಾಪಿ ಗಣಪತಿಂ ಭಜೆ ಹಂ ವಾತಾಪಿ ಗಣಪತಿಂ ಭಜೆ ಹಂ ವಾರಣಾಸ್ಯಂ ವರಪ್ರದಂ ಶ್ರೀ ವಾರಣಾಸ್ಯಂ ವರಪ್ರದಂ ಶ್ರೀ ವಾತಾಪಿ ಗಣಪತಿಂ ಭಜೆ. ಭೂತಾದಿಸಂ ಸೇವಿತ ಚರಣಂ ಭೂತ ಭೌತಿಕಾ ಪ್ರಪಂಚ ಭರಣಂ ವಿತರಾಗಿಣಂ ವಿನತ ಯೋಗಿಣಂ ಶ್ರೀ ವಿತರಾಗಿಣಂ ವಿನತ ಯೋಗಿಣಂ ವಿಶ್ವಕಾರಣಂ ವಿಘ್ನವರ್ಣಂ ವಾದಾಪಿ ಗಣಪತಿಂ ಭಜೆ. ಪುರಾ ಕುಂಭಸಂ ಭವಮುನಿವರಂ ಪ್ರಬೋಧಿತಂ ತ್ರಿಭುವನಮಧ್ಯಗತಂ ಮುರಾರೇ ಪ್ರಮುಖಾದುಪಾಸಿತಂ ಮೂಲಾಧಾರಂ ಕ್ಷೇತ್ರಾಸ್ಥಿತಂ ಪರಾರಿಚೇತ್ವಾ ತ್ರಿವಾಗಾತ್ಮಕಂ ಪ್ರಣವಸ್ವರೂಪ ವಕ್ರತುಂಡಂ ನಿರಂತರೋ ನಿಖಿಲ ಚಂದ್ರಖಂಡಂ ನಿಜವಾವಕರ ವಿತೃದೇಶು ದಂಡಂ ಕರಂ ಭುಜ ಪಾಶಪೀಠಾಪೂರಂ ಕಲಶವಿತೋರಂ ಭೂತಾಕಾರಂ ಅನಾದಿ ಗುರು ಕಥೋಚಿತ ಬಿಂಬಂ ಹಂ ತಧ್ವನಿ ಪೂಜಿತ ಗೇರಂ ವಾದಾಪಿ ಗಣಪತಿಂ ಭಜೆ. ಓಂ ಗಣಪತಿಂ ಭಜೇಹಂ ಓಂ ಗಣಪತಿಂ ಭಜೇಹಂ ಓಂ ಗಣಪತಿಂ ಭಜೇಹಂ. ಕೀರ್ತನಾರಂಭ ಕಾಲದಲ್ಲಿ ಪ್ರಾಜ್ಞಮಾನೀಯರು ಹೇಳಿದ್ದಾರೆ ಒಂದು ಮಾತು. ಲೋಕದಲ್ಲಿ ಪ್ರತಿಯೊಬ್ಬ ಮಾನವನು ಕೂಡ ದೃಢ ಭಕ್ತಿಯಿಂದ ಭಗವಂತನನ್ನ ನಂಬಿದಂತ ಭಕ್ತರಿಗೆ ಪರಮಾತ್ಮ ಹೇಗೆ ನೆರವಾಗುತ್ತಾನೆ ಎಂಬುದಕ್ಕೆ ಇಂದಿನ ಕಥಾಭಾಗವೇ ಸಾಕ್ಷಿ. ಭಕ್ತಿಯಿಂದ ಹೇಗೆ ಪರಮಾತ್ಮನನ್ನ ಧ್ಯಾನ ಮಾಡಬೇಕು ಅನ್ನುವುದಕ್ಕೆ ಅದಕ್ಕೆ ಪುರಂದರದಾಸರು ಒಂದು ಮಾತು ಹೇಳಿದ್ದಾರೆ. ಭಕ್ತಿಯೊಂದೇ ಮುಕ್ತಿ ಸಾಧನ, ಭಕ್ತಿಯೊಂದೇ ಮುಕ್ತಿ ಸಾಧನ, ಭಕ್ತಿಯೊಂದೇ ಮುಕ್ತಿ ಸಾಧನ. ಜಪ ತಪ ಯೋಗ ಸಾಧನ ಅನುಭವಿಸಲು ಕಠಿಣ, ಜಪ ತಪ ಯೋಗ ಸಾಧನ ಅನುಭವಿಸಲು ಕಠಿಣ. ಭಕ್ತಿಯೊಂದೇ ಮುಕ್ತಿ ಸಾಧನ 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 ನಾರಾಯಣ. ಭಕ್ತಿಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ಕಥಾಭಾಗ ಭಕ್ತ ಪುಂಡರೀಕ ಎಂಬ ಕಥಾಭಾಗವನ್ನ ಸರ್ವರಿಗೂ ಭಗವಂತ ಒಳ್ಳೆಯದು ಮಾಡಲಿ ಅಂತ ಹೇಳಿ ಪ್ರಾರಂಭ ಮಾಡ್ತಿದ್ದೇನೆ. ಮೆರವಪುರದೊಳಗೆ ಪಿರಿಯನಿಸಿದ ಶ್ರೀ ದೇವ ಹರಿಚರಿತೆಯ ಪಾಡೆ, ಮೆರವಪುರದೊಳಗೆ ಪಿರಿಯವನೆನಿಸಿದ ದೇವ ಹರಿಚರಿತೆಯ ಪಾಡೆ. ಪಾಡಿ ಪೊಗಳಲತಿ ಮೋದವೆನಿಪುದು ಪರತರ ಮಾರ್ಗ ಸುಸಾಧಕವು. ರಾಮ ಹರೇ ಜಯ ರಾಮ. ಕಥಾಭಾಗದಲ್ಲಿ ಲೋಹದಂಡ ಎಂಬ ಗ್ರಾಮ, ಆ ಗ್ರಾಮದಲ್ಲಿ ಇಬ್ಬರು ದಂಪತಿಗಳಿದ್ದರಂತೆ. ಗಂಡನ ಹೆಸರು ಜನೂಭ, ಹೆಂಡತಿ ಸತ್ಯವತಿ. ಈ ಸತ್ಯವತಿ ಸದಾ ಸತ್ಯದಿಂದ ನಡೆದು ಗಂಡನೇ ದೇವರು ಎಂದು ಭಾವನೆ ಮಾಡಿದಂತಹ ಈ ಮಹಾಪತಿವ್ರತೆ ಹೀಗೆ ಜೀವನವನ್ನು ಸಾಗಿಸುತ್ತಿದ್ದಾರೆ. ಇಂಥ ದಂಪತಿಗಳ ಮನಸ್ಸಿನಲ್ಲಿ ಒಂದು ದುಃಖ ಇತ್ತು. ಅದು ಯಾವುದು ಎಂದರೆ ಮಕ್ಕಳಿಲ್ಲ ಎಂಬ ದುಃಖ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಅಪುತ್ರಸ್ಯ ಗತಿರ್ನಾಸ್ತಿ ಎಂದು, ಮಕ್ಕಳಿಲ್ಲದವರಿಗೆ ಮುಕ್ತಿ ಇಲ್ಲ ಎಂದು. ಹೀಗೆ ಬಹುಕಾಲ ಚಿಂತೆಯನ್ನು ಮಾಡಿ ಒಂದು ದಿವಸ ಭಗವಂತನ ಮುಂದೆ ಪ್ರಾರ್ಥನೆಯನ್ನು ಮಾಡ್ತಿದ್ದಾರಂತೆ. ಹೇ ನಾರಾಯಣ ಗೋವಿಂದ ಎಂದು ಅಂದು ರಾತ್ರಿ ಮಲಗಿದ್ದಾರೆ. ಈ ಕೂಗು ಎಲ್ಲಿಗೆ ಮುಟ್ಟಿದೆ? ಥಟ್ಟನೆ ವೈಕುಂಠಕ್ಕೆ ಮುಟ್ಟಿದೆ. ವೈಕುಂಠದಲ್ಲಿ ಸಕಲ ಲೋಕ ವಲ್ಲಭರಾದಂತಹ ಶ್ರೀಮನ್ನಾರಾಯಣ ಮೂರ್ತಿ ಆದಿಶೇಷನ ಮೇಲೆ ಮಲಗಿದ್ದಾನೆ.
ಸಕಲ ಲೋಕಕ್ಕೆ ಸೌಭಾಗ್ಯವನ್ನು ಕೊಡುತ್ತಂತಹ ನಮ್ಮಮ್ಮ ಲಕ್ಷ್ಮಿ ಗಂಡರ ಪಾದವನ್ನು ಹೊತ್ತುತ್ತಾ ಕೂತಿದ್ದಾಳಂತೆ. ಈ ಕೂಗು ಕೇಳುತ್ತಿದೆ, ನಾರಾಯಣ ನಾರಾಯಣ ಎಂದು. ಆಗ ತಾಯಿ ತನ್ನ ಗಂಡನನ್ನು ಕುರಿತು ಹೇಳ್ತಿದ್ದಾಳೆ, ಸ್ವಾಮಿ ಸ್ವಾಮಿ, ಏನು ಲಕ್ಷ್ಮಿ? ಅಲ್ಲ, ಭೂತಲದಲ್ಲಿ ನಿನ್ನ ಪರಮ ಭಕ್ತರಾದಂಥ ಜನೋಭ ಸತ್ಯವತಿ ಮಕ್ಕಳಿಲ್ಲ ಎಂದು ಚಿಂತೆ ಮಾಡುತ್ತಿದ್ದಾರೆ. ಇನ್ನೂ ನಿನ್ನ ಮನಸ್ಸಿಗೆ ಬರಲಿಲ್ಲವೇ ಪ್ರಭು? ಹಾಗಂದಾಗ ಸ್ವಾಮಿ ನಗುತ್ತಿದ್ದಾನಂತೆ. ಲಕ್ಷ್ಮಿ, ನೀನು ಮಕ್ಕಳ ತಾಯಿ, ಆದ್ದರಿಂದ ನಿನ್ನ ಮನಸ್ಸಿಗೆ ಬಂತು. ಇದೋ ಈಗಲೇ ಹೋಗಿ ಅವರಿಬ್ಬರಿಗೆ ಆಶೀರ್ವಾದ ಮಾಡಿ ಬರ್ತೇನೆ ಅಂದಂತ ಭಗವಂತ ಏನ್ ಮಾಡಿದ್ದಾನೆ, ತಾನು ದಾಸೇನ ರೂಪವನ್ನು ಧರಿಸಿಕೊಂಡು ನೇರವಾಗಿ ಬರುತ್ತಿದ್ದಾನಂತೆ. ಸ್ವಪ್ನದಲ್ಲಿ ಕಾಣಿಸಿಕೊಂಡು ಆಶೀರ್ವಾದ ಮಾಡುತ್ತಿದ್ದಾನಂತೆ. ಜನೋಭಾ, ಮಗಳೇ ಸತ್ಯವತಿ, ನಿಮ್ಮ ಪುಣ್ಯದ ಹೊರೆಯನ್ನು ನಾನು ಹೊರಲಾರೆ. ಇದೋ ಲೋಕೋದ್ಧಾರಕರಾದಂತ ನಿಮ್ಮ ಮಗನಾಗಲಿ ಎಂದು ಆಶೀರ್ವಾದ ಮಾಡಿದ್ದಾನೆ. ಆಶೀರ್ವಾದ ಮಾಡಿದಂತ ಭಗವಂತ ತಾನು ಮಾಯವಾಗಿದ್ದಾನೆ. ಬೆಳಗಿನ ಯಾವ ಸಮಯ ಥಟ್ಟನೆ ಕಂಡುಬಿಟ್ಟಂತ ಈ ಜನೋಭ ಹೇಳ್ತಾನಂತೆ, ದೇವಿ ಸತ್ಯವತಿ ಸತ್ಯವತಿ. ಆ ತಾಯಿ ಮುಖವನ್ನೇ ನೋಡಿದಳಂತೆ. ಸ್ವಾಮಿ, ಇಂದು ನಿಮ್ಮ ಮುಖದಲ್ಲಿ ಹಸನ್ಮುಖರಾಗಿ ನಗು ನಗುತ್ತಾ ಏನೋ ವಿಚಾರ ಹೇಳ್ತೀರಾ ಅಂತ ಕಾಣುತ್ತೆ. ಏನಾಯ್ತು? ಏನೂ ಇಲ್ಲ ದೇವಿ, ನಾನು ಒಂದು ಸ್ವಪ್ನವನ್ನು ಕಂಡೆ. ಏನು ಸ್ವಪ್ನ? ಶ್ರೀಹರಿಯು ಬಂದು ನನಗೆ ಆಶೀರ್ವಾದ ಮಾಡಿದ. ಏನಂತ ಮಾಡಿದ? ಮಕ್ಕಳ ಭಾಗ್ಯವನ್ನು ಕೊಟ್ಟೆ ಎಂದು ಹೇಳಿದ. ಆಗ ಆ ತಾಯಿ ಹೇಳ್ತಾಳಂತೆ, ಹೌದೇ ಸ್ವಾಮಿ, ಹಾಗಾದ್ರೆ ನಾನೂ ಒಂದು ಸ್ವಪ್ನವನ್ನು ಕಂಡೆ. ಏನು ಕಂಡೆ? ಸ್ವಪ್ನದಲ್ಲಿ ಹಲವಾರು ಮುತ್ತೈದರೆಲ್ಲ ಸೇರಿಕೊಂಡು ಅರಿಶಿಣ ಕುಂಕುಮ ತಂದು ಹಣ್ಣುಗಳನ್ನು ತಂದು ನನ್ನ ಮನೆಯನ್ನು ತುಂಬಿದರು. ನಾನು ಸುಸ್ವಪ್ನವನ್ನು ಕಂಡೆ. ಹಾಗಾದ್ರೆ ಭಗವಂತನ ದಯವಾಯಿತು, ನಡೆ ನಡೆ, ಇನ್ನೊಮ್ಮೆ ಪ್ರಾರ್ಥನೆ ಮಾಡೋಣ ಎಂದುಕೊಂಡು ಹೀಗೆ ಕಾಲವನ್ನು ಕಳೆಯುತ್ತಿದ್ದಾರೆ. ಕಾಲ ಕಳೆಯುತ್ತಾ ಮಾಸ 1, 2, 3, 4 9 ತಿಂಗಳ ಗರ್ಭಿಣಿಯಾಗಿದ್ದಾಳೆ ಸತ್ಯವತಿ. ಅಲ್ಲಿದ್ದಂತಹ ಸುತ್ತಮುತ್ತ ಗ್ರಾಮಸ್ಥರಲ್ಲಿ ಮಾತಾಡ್ತಿದ್ದಾರೆ. ಗಂಡಾಗುತ್ತೋ ಹೆಣ್ಣಾಗುತ್ತೋ ಗಂಡಾಗುತ್ತೋ. ಕೆಲವರಿಗೆ ಗಂಡಾದ್ರ ಸಂತೋಷ, ಇನ್ ಕೆಲವರಿಗೆ ಹೆಣ್ಣಾದ್ರ ಸಂತೋಷ. ಯಾವ ಮಗು ಗಂಡು, ಹಾ ಹಂಚೋಲಾಡು ಒಂಡೆ. ಇನ್ ಕೆಲವರು ಯಾವ ಮಗು ಹೆಣ್ಣು, ಅಯ್ಯಯ್ಯ ಕಳ್ಳೆಪೊರೆ ಹಂಚ್ಬಿಡು. ಮಾತಾಡುತ್ತಿದ್ದಂತೆ ದಶತಾರೇ ಸುಯೋಗ, ಇನ್ನೇನು ಮಗು ಜನನವಾಗುವ ಕಾಲ. 5 ಗ್ರಹಗಳು ಶುಭ ಗ್ರಹಗಳೆಲ್ಲ ಒಂದು ಕಡೆ ಸೇರಿದೆ. ಅಂತಹ ಸಂದರ್ಭದಲ್ಲಿ ಸತ್ಯವತಿಯ ಗರ್ಭದಲ್ಲಿ ಥಟ್ಟನೆ ಗಂಡು ಮಗು ಪ್ರಾಪ್ತಿಯಾಗಿದೆ. ಈ ವಿಚಾರವನ್ನ ಜನೋಬನಿಗೆ ತಿಳಿಸಿದಾಗ ಓಡಿ ಬಂದು ನೋಡುತ್ತಿದ್ದಾರಂತೆ ಎಲ್ಲರೂ. ಆಹಾ, ಈ ಮಗು ಎಷ್ಟು ಚೆನ್ನಾಗಿದೆ. ಅಲ್ಲಿ ಎಲ್ಲರೂ ಮಾತಾಡ್ತಿದ್ದಾರೆ, ಏನ್ ಹೆಸರಿಡೋಣ ಅಂತ ಎಲ್ಲರೂ ಮಾತಾಡುವಾಗ ಅಲ್ಲೊಬ್ಬ ವಯೋವೃದ್ಧೆ ಹೇಳ್ತಿದ್ದಾಳಂತೆ, ಅಪ್ಪ ಈ ಮಗು ಬಹಳ ಚೆನ್ನಾಗಿದೆ, ತಾಳಿ ನಾನು ಹೇಳ್ತೀನಿ ಎಂದುಕೊಂಡು ಆ ಮಗುವಿಗೆ ಹೆಸರನ್ನು ಹೇಳತಕ್ಕಂಥ ಈ ತಾಯಿ ಹೇಳ್ತಾಳಂತೆ, ಅಯ್ಯ, ಹರಿಯ ಕರುಣೆಯಿಂದ ಅವತರಿಸಿದಂಥ ಈ ಮಗನಿಗೆ ಇಂದಿನಿಂದ ಪುಂಡರೀಕ ಎಂದು ಹೆಸರಿಡಿ. ಪುಂಡರೀಕ ಅಂತ ಹೆಸರಿಟ್ಟು ತೊಟ್ಟಿಲನ್ನು ಕಟ್ಟಿ ಆ ತೊಟ್ಟಿಲಿನಲ್ಲಿ ಮಗುವನ್ನು ಮಲಗಿಸಿ ಎಲ್ಲರೂ ಜೋಗಳವನ್ನು ಹಾಡ್ತಿದ್ದಾರೆ. ಜೋ 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 ಪುಂಡರೀಕ, ಜೋ ಗಂಧ ಜೋ ಜೋ ಪುಂಡರೀಕ, ಜೋ ಜೋ ಲಾಲಿ ಜೋ ಜೋ. ನವರತ್ನ ಕೆತ್ತಿದ ತಟ್ಟಿಲ ತಂದು ನಾಗ ಸಂಪಿಗ ಜಾಜಿ ಹೂಗಳ ಚೆಲ್ಲಿ ನಾವೆಲ್ಲ ಕೂಡಿ ಜೋಗುಳವ ಹಾಡಿ ತೂಗಿರೆ ಕಂದನ ಹರುಷದಿಂದಾಡಿ. ಜೋ ಲಾಲಿ ಜೋ ಕಂದ ಜೋ ಲಾಲಿ ಜೋ. ಜೋ 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 ಪುಂಡರೀಕ, ಜೋ ಕಂದ ಜೋ ಜೋ ಪುಂಡರೀಕ. ಎಲ್ಲರೂ ಜೋಗಳವನ್ನು ಹಾಡಿ ಎಲ್ಲರೂ ಮಗುವಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಪುಂಡರೀಕ 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 ಎಂದು ಆಶೀರ್ವಾದವನ್ನು ಮಾಡಿ ಎಲ್ಲರೂ ಅವರವರ ಮನೆಗೆ ಹೋಗಿದ್ದಾರೆ. ಈ ಮಗು ಬೆಳೆಯುತ್ತೆ ಹೇಗೆ ಬೆಳೆಯುತ್ತಿದ್ದಾನೆ ಎಂದರೆ ವರುಷ 1, 2, 3, 4, 5, 6, 7 ಹೀಗೆ ಬೆಳೆಯುತ್ತಿದ್ದಾನೆ. ಸಾಧಾರಣವಾಗಿ ಮಕ್ಕಳು ಮಾತಾಡಿದ್ರೆ ಚಂದ,
ಹೇಗೆ ಚಂದ ಎಂದರೆ ತಾಯಿ ಆ ಚಿಕ್ಕ ಮಗನನ್ನು ಕೂರಿಸಿಕೊಂಡು ತೊಡೆ ಮೇಲೆ ಹೇಳ್ತಾಳಂತೆ, ಲೋ ಗೋವಿಂದ ಏನೋ ಬೇಕು. ಹಾಗಂದ್ರೆ ಆ ಹುಡುಗ ಹೇಳುತ್ತಂತೆ, ಅಮ್ಮ ಒಲು ಬತ್ತದೋ ಅಲ್ಲಲ್ಲ ಬತ್ತದೋ. ಅವರಮ್ಮನಿಗೆ ಆನಂದ, ಅಯ್ಯೋ 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 ನನ್ ಬಂಗಾರ, ಅಯ್ಯೋ ನನ್ ಚಿನ್ನ. ಅಲ್ಲ, ಇಷ್ಟಪ್ಪ ಚಿನ್ನ ಇದ್ರೆ ನಾವ್ಯಾತ್ರಿ ಕೆಲಸಕ್ಕೆ ಹೋಗ್ಬೇಕು? ಅದು ತಾಯಿ ವಾತ್ಸಲ್ಯ. ಮಗು ಬೆಳೆಯುತ್ತಾ 8 ವರ್ಷದ ಬಾಲಕನಾಗಿದ್ದಾನೆ ಈ ಪುಂಡರೀಕ. 8 ವರ್ಷದ ಬಾಲಕನಾಗಿ ಈ ಜನೂಭ ಒಳ್ಳೆ ಗುರುಗಳಲ್ಲಿ ತಂದು ಪಾಠಕ್ಕೆ ಬಿಟ್ಟಿದ್ದಾನೆ. ಎಲ್ಲರೂ ಪಾಠಕ್ಕೋಸ್ಕರವಾಗಿ ಬಂದು ಕೂತಿದ್ದಾರೆ. ಎಲ್ಲರೂ ಪಾಠವನ್ನು ಹೇಳುತ್ತಿದ್ದರೆ ಈ ಪುಂಡರೀಕ ಆ ಗುರುಗಳನ್ನೇ ನೋಡುತ್ತಾ ಓ ಕಣ್ಣು ಮುಚ್ಚಿದ. ಈ ಪಕ್ಕದಲ್ಲಿದ್ದಂತ ಹುಡುಗರು ಹೇಳ್ತಾರಂತೆ, ಗುರುಗಳೇ ಅಲ್ಲಿ ನೋಡಿ ಪುಂಡರೀಕ ನಿದ್ರೆ ಮಾಡ್ತಿದ್ದಾನೆ. ಆ ಗುರುಗಳು ಹೇಳ್ತಾರಂತೆ, ಮಗು ಪುಂಡರಿ ಅಂದರೆ ಕಣ್ಣನ್ನು ಬಿಟ್ಟಂತ ಈ ಪುಂಡರೀಕ ಹೇಳ್ತಾರಂತೆ, ಏನ್ ಗುರುಗಳೇ ನಿದ್ರೆ ಮಾಡ್ತಿದ್ದೇನೋ? ಇಲ್ಲ ಗುರುಗಳೇ, ನಾನು ಮುನ್ನ ನೋಡ್ತಾ ಇದ್ದೆ. ನನ್ನನ್ನ ನೋಡ್ತಾ ಇದ್ದೀಯಾ? ಅದು ಹೇಗ ನೋಡ್ತಿದ್ದೆ? ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆ ವಿದ್ಯೆಯನ್ನೆಲ್ಲ ಕಲ್ತು ಬಿಟ್ಟೆ. ಏನೇನ್ ಕಲ್ತೆ ಹೇಳ ಗುರುಗಳೇ, ಹೇಳಪ್ಪ. ಆಗ ಆ ಗುರುಗಳ ಮುಂದೆ ಪ್ರಾರ್ಥನೆಯನ್ನು ಮಾಡ್ತಿದ್ದಾನಂತೆ, ಗುರುವೇ ಪರಬ್ರಹ್ಮ ಸ್ವರೂಪ, ಗುರುವೇ ಪರಬ್ರಹ್ಮ ಸ್ವರೂಪ, ಗುರುವೇ ಜರಾಜರ ಚಿನ್ನಜ ರೂಪ, ಗುರುವೇ ಜರಾಜರ, ಗುರುವೇ ಪರಬ್ರಹ್ಮ ಸ್ವರೂಪ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುಗಳ ಆಶೀರ್ವಾದ ಮಾಡ್ತಿದ್ದಾನೆ. ಆಶೀರ್ವಾದ ಮಾಡತಕ್ಕಂಥ ಗುರುಗಳು ಹೇಳ್ತಿದ್ದಾರೆ, ಅಯ್ಯ ನೀನು ಇಂದಿನಿಂದ ವಿದ್ಯಾ ಸಕಲವನ್ನು ಬಲ್ಲಂಥವನು, ನೀನು ಹೋಗಿ ಬಾ ಮಗನೇ ಎಂದು ಆಶೀರ್ವಾದವನ್ನು ಮಾಡಿ ಅಲ್ಲಿಂದ ಹೊರಟಂತ ಪುಂಡರೀಕ ವಿದ್ಯಾ ಬುದ್ಧಿಯಲ್ಲಿ ತಾನು ಪ್ರವೀಣನಾಗಿ ತಂದೆ ತಾಯಿಗಳ ಸೇವೆಯನ್ನು ಮಾಡುತ್ತಾ ಹೀಗೆ ಕಾಲವನ್ನು ಕಳೆಯುತ್ತಿದ್ದರೆ, ಅದಕ್ಕೆ ದೊಡ್ಡವರು ಹೇಳ್ತಾರೆ ಒಂದು ಮಾತು, ಒಬ್ಬರ ಸಂಘವನ್ನು ಮಾಡಬೇಕಾದರೆ ಒಳ್ಳೆ ಸಹವಾಸವನ್ನು ಮಾಡಬೇಕು ಎಂದು. ತಾನು ಪ್ರಾರಂಭದಲ್ಲಿ ಕುಡಿಯೋರ ಜೊತೆಯಲ್ಲಿ ಸೇರಿಕೊಂಡ. ಆ ಕುಡಿಯೋರ ಜೊತೆಯಲ್ಲಿ ಸೇರಿಕೊಂಡು ಮೊದಲು ಕುಡಿಯೋದು ಕಲ್ತ್ಕೊಂಡ, ಎರಡನೇದಾಗಿ ಜೂಜಾಡೋದು ಕಲ್ತ್ಕೊಂಡ, ಮೂರನೇದಾಗಿ ವೇಶ್ಯರ ಮನೆಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ. ಒಂದು ದಿವಸ ಚೆನ್ನಾಗಿ ಕುಡಿದು ದಾರಿಯಲ್ಲಿ ಬೀಳುತ್ತಾ ಏಳುತ್ತಾ ಮುಗ್ಗರಿಸುತ್ತಾ ಬರುತ್ತಿದ್ದಾನೆ. ಇಲ್ಲಿ ತಾಯಿ ಹೇಳ್ತಿದ್ದಾಳಂತೆ, ಇಷ್ಟು ಹೊತ್ತಾದರೂ ನನ್ನ ಮಗ ಬರಲಿಲ್ಲ ಎಂದು ಚಿಂತೆ ಮಾಡುತ್ತಿದ್ದರೆ, ಆ ಚೆನ್ನಾಗಿ ಕುಡಿದು ಅಮ್ಮ ಅಮ್ಮ ಎಂದ ತಾಯಿ ಕೈ ಹಿಡಿದಳಂತೆ. ಕೈ ಹಿಡಿದು ತಟ್ಟೆಯ ಮುಂದೆ ಕೂರಿಸಿ ಅನ್ನವನ್ನು ಬಡಿಸಿ ಆ ಬೀಸುಣಿಕೆ ತೆಗೆದುಕೊಂಡು ಗಾಳಿ ಹಾಕುತ್ತಿರುವಾಗ ಆ ಬಾಯಲ್ಲಿ ಬರತಕ್ಕಂಥ ವಾಸನೆಯನ್ನು ಕಂಡಂತ ತಾಯಿ ಹೇಳ್ತಾಳಂತೆ, ಮಗನೇ ಏನೋ ಎಂದು ನಿನ್ನ ಭಾವನೆ. ಅಪ್ಪ, ಜನಗಳು ಹೇಳುತ್ತಿದ್ದರು ನಿನ್ನ ಮಗ ಕೆಟ್ಟ ದಿನಗಳ ಸಹವಾಸವನ್ನು ಮಾಡುತ್ತಿದ್ದಾನೆ. ಕುಡಿದು ಬಂದ್ಬಿಟ್ಟಿದ್ದೀಯಲ್ಲಪ್ಪ. ಬೇಡ ಮಗನೇ, ಇದು ಒಳ್ಳೆಯದಲ್ಲ ಮಗನೇ, ನೀನು ವೇಶ್ಯರ ಮನೆಗೆ ಹೋಗುತ್ತಿರುವೆಯಂತೆ. ಬೇಡ ಕಂದ, ನಿನ್ನನ್ನು ಬಹಳ ಕಷ್ಟಪಟ್ಟು ಎತ್ತಿದ್ದೆ. ಶ್ರೀಹರಿಯಲ್ಲಿ ಪ್ರಾರ್ಥನೆ ಮಾಡಿ ನಾನು ನಿಮ್ಮ ತಂದೆ ಹಗಲು ರಾತ್ರಿ ಭಗವಂತನಲ್ಲಿ ಬೇಡಿ ನಿನ್ನನ್ನು ಪಡೆದಿದ್ದೇನೆ. ಬೇಡ ಮಗನೇ. ಹಾಗಂದರೆ ಈ ಊಟ ಮಾಡುತ್ತಿದ್ದಂತ ಪುಂಡರೀಕ ಥಟ್ಟನೆ ಮೇಲೆದ್ದ. ಏನಂದೆ? ನನ್ನನ್ನ ಕುಡಿಯಬೇಡ, ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ ಅಂತ ಹೇಳ್ತೀವಿಯಾ? ನೋಡಿ ನಿನ್ನನ್ನು ಏನು ಮಾಡುತ್ತೇನೆ ಎಂದಿದ್ದೆ. ತನ್ನ ಕೈಗಳಿಂದ ಒಂದು ಸಲ ತಾಯಿಯ ಕೆನ್ನಿಗೆ ಒಂದು ಸಲ ಥಟ್ಟನೆ ಹೊಡೆದ. ಹಾಗೋ ನಿನ್ನ ಮನೆಯೇ ಬೇಡ ಅಂದಿದ್ದೆ. ನೇರವಾಗಿ ವೇಶ್ಯ ಮನೆಗೆ ಬಂದು, ಸುಂದರಿ, ಏನ್ ಸ್ವಾಮಿ, ಏಕೆ ಹಿಂದೇಕೋ ನಿಮ್ಮ ಮುಖ ಬಹಳ ಮುಖದಲ್ಲಿ
ಚಿಂತೆಯಿಂದ ತುಂಬಿಕೊಂಡು ಬಂದಿದ್ದೀರಿ. ಏನಾಯ್ತು? ಏನೂ ಇಲ್ಲ. ಮೊದಲು ಈಗ ನನಗೆ ಇಂದು ಮಹತ್ತರವಾದಂತ ಬೇಸರವಾಗಿದೆ. ಅದಕ್ಕಾಗಿ ನಾನು ಹಾಡ್ತೇನೆ, ನೀನು ನರ್ತನ ಮಾಡು. ಹಾಗಂದ್ರೆ ಆ ವೇಶ್ಯ ಹೇಳ್ತಾಳಂತೆ, ನಿಮ್ಗೆ ಹಾಡ್ಲಿಕ್ಕೆ ಬರ್ತೀಯೇ ನೋಡು. ಹಾಗಾದರೆ ಸಕಲ ಕಲಾರಾಣಿ ನಾಟ್ಯ ಮಯೂರಿ, ಸಕಲ ಕಲಾರಾಣಿ ನಾಟ್ಯ ಮಯೂರಿ, ನಿಖಿಲ ಸುಲಲಿತ ಸರಸವಯಾರಿ, ನಿಖಿಲ ಸುಲಲಿತ ಸರಸವಯಾರಿ, ಸಕಲ ಕಲಾರಾಣಿ ನಾಟ್ಯ ಮಯೂರಿ. ಸಂಗೀತ ಸಾಹಿತ್ಯ ಸುಮಧುರ ಬಾಜಿನಿ, ಸಂಗೀತ ಸಾಹಿತ್ಯ ಸುಮಧುರ ಬಾಜಿನಿ, ಮನದೋಲ್ಲಾಸಕ್ಕೆ ಮಾಮನರಗಿಣಿ, ಮನದೋಲ್ಲಾಸಕ್ಕೆ ಮಾಮನರಗಿಣಿ, ಸಕಲ ಕಲಾರಾಣಿ ನಾಟ್ಯ ಮಯೂರಿ. ಮಾರನ ಬನವ ಹರಿತ ಸುದತಿ, ಸರಸದಿ ಸಮಯವ ಸರಿಸೋ ಗೆಳತಿ, ಮಾಮನ ಮನವ ಹರಿತ ಸುದತಿ, ಸರಸದಿ ಸಮಯವ ಸರಿಸು ಗೆಳತಿ, ಪಾವದಿ ಮನವ ಭಾವದಿ ಮನವ ತಣಿಸು ಭರದಿ, ಭಾವದಿ ಮನವ ಗತಿ ಸ್ವರಗಳನ್ನು ನುಡಿದು ಮನದಿ, ಗತಿ ಸ್ವರಗಳನ್ನು ನುಡಿದು ಎನ್ನ ಮನದಿ, ಸಕಲ ಕಲಾರಾಣಿ ನಾಟ್ಯ ಮಯೂರಿ. ನೋಡಿದ ಪುಂಡರೀಕ ಚೆನ್ನಾಗಿ ಕುಡಿದು ಪುನಃ ಮನೆಗೆ ಬಂದು ಮಲಗಿದ್ದಾನೆ. ತಾಯಿ ನೋಡಿ ತನ್ನ ಗಂಡನನ್ನು ಕರೆದು ತೋರಿಸಿ ಹೇಳ್ತಿದ್ದಾಳಂತೆ, ನೋಡಿದರ ನನ್ನ ಮಗ ಖಂಡಿತವಾಗಿ ಕೆಟ್ಟು ಹೋಗುತ್ತಾನೆ, ಇವನಿಗೇನಾದರೂ ಒಳ್ಳೆ ಮಾರ್ಗವನ್ನು ಮಾಡಬೇಕು ಎಂದಾಗ ಆಗ ಜಿನೂಬ ಹೇಳ್ತಿದ್ದಾನಂತೆ, ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಏನು ಇವನಿಗೆ ಬೇಗ ಮದುವೆ ಮಾಡಿಬಿಡೋಣ. ಒಳ್ಳೆ ಯೋಚನೆ ಸ್ವಾಮಿ ಎಂದುಕೊಂಡು ಎಲ್ಲ ದೇಶವನ್ನು ಸುತ್ತಾಡಿ ಅನುರೂಪಳಾದಂಥ ಆ ಹುಡುಗಿಯನ್ನು ತಂದು ಪುಂಡರೀಕನಿಗೆ ಮದುವೆ ಮಾಡುವಾಗ ಹಿಂದಿನ ಕಾಲದ ಮದುವೆ ಒಂದು ತರ, ಈಗಿನ ಕಾಲದ ಮದುವೆ ಒಂದು ತರ. ಮೈಸೂರಿಂದ ಒಂದು ಹೆಣ್ಣು, ಬೆಂಗಳೂರಿಂದ ಒಂದು ಗಂಡು. ಈ ಗಂಡು ಹೆಣ್ಣು ಹೇಗೆ ಹುಟ್ಟಿದೆ ಎಂದರೆ ಮಠ ಮಧ್ಯಾಹ್ನದಲ್ಲಿ ಅವತರಿಸಿದೆ. ಗಂಡಿಗೆ ಎಡಗೈ ಇಲ್ಲ, ಹೆಣ್ಣಿಗೆ ಮೂಗಿಲ್ಲ, ಇವರಿಬ್ಬರಿಗೂ ಮದುವೆ ಮಾಡಬೇಕು. ಆ ತಾಯಿ ಕೇಳ್ತಾಳಂತೆ, ಏನ್ರಿ ಅಲ್ಲ ಮಗಳಿಗೆ ಈಗಾಗಲೇ 16 ವರ್ಷವಾಯ್ತು, ಮದುವೆ ಮಾಡ್ಬೇಕು ಅಂತ ಯೋಚನೆ ಬೇಡವೆ? ಆ ಗಂಡ ಹೇಳ್ತಾನಂತೆ, ಮಾಡ್ಬೋದು ಕಣೆ, ಮತ್ತೇನ್ ಅನುಮಾನ, ಅವಳಿಗೆ ಮೂಗೆ ಪತ್ತೆವಿಲ್ಲ, ಏನಾದರೂ ಮಾಡ್ರಿ. ಸರಿ, ಅವ್ರೇನ್ ಮಾಡಿದ್ರು, ಆ ಮನೆ ಯಜಮಾನ ಒಬ್ಬ ಪುರೋಹಿತ್ರನ ಕರೆದು, ಪುರೋಹಿತ್ರೆ ತಗೊಳ್ರಿ 5,000, ನನ್ನ ಮಗಳಿಗೆ ಒಂದು ಗಂಡು ಹುಡ್ಕೊಂಡು ಬನ್ನಿ. ಸರಿ, ಅವನು ಮೈಸೂರಿನಿಂದ ಅವನಂಗ್ ಹೊರಟ. ಬೆಂಗಳೂರಿನಲ್ಲಿ ಮಾತಾಡ್ತಾರಂತೆ ಈ ಗಂಡಿನ ತಂದೆ ತಾಯಿ, ಏನ್ರಿ ನನ್ನ ಮಗನಿಗೆ ಈಗಾಗಲೇ 25 ವರ್ಷವಾಯ್ತು, ಇವನಿಗೆ ಮದುವೆ ಮಾಡ್ಬೇಕು ಅಂತ ಎಷ್ಟು ಸಲ ಹೇಳಿದ್ರು ಕೂಡ ನೀವು ಸುಮ್ಮನೆ ಇದ್ದಿರಲ್ಲ, ಮಾಡಬಹುದು, ಏನ್ ಅನುಮಾನ, ಎಡಗೈಯೇ ಪತ್ತೆವಿಲ್ಲ, ಏನಾದ್ರೂ ಮಾಡ್ರಿ. ಸರಿ, ಅವರ ಪುರೋಹಿತರು ಕರೆದು ಆ ಪುರೋಹಿತರಿಗೆ 6,000 ಕೊಟ್ಟು ಇವರು ಬೆಂಗಳೂರಿಂದ ಇವ್ರು ಹಿಂಗ ಹೊರಟರು, ಮೈಸೂರಿಂದ ಅವನ ಹಂಗ ಹೊರಟ, ಇವರಿಬ್ರು ಎಲ್ಲ ಸೇರ್ಕೊಂಡ್ರು, ಮದ್ದೂರು ಸ್ಟೇಷನ್ ನಲ್ಲಿ ಸೇರ್ಕೊಂಡ್ರು. 2 ಲೋಟ ಕಾಫಿ ಕುಡಿದಿದ್ದಾರೆ. ಹಾಗೆ ಒಬ್ರು ಮುಖ ಒಬ್ರು ನೋಡ್ತಿದ್ದಾರೆ. ನಿಮ್ಮನ್ನ ಎಲ್ಲೋ ನೋಡಿದ್ದೆ, ನಿಮ್ಮದು ಮೈಸೂರಲ್ವಾ? ರೇ ನಿಮ್ಮದು ಬೆಂಗಳೂರಲ್ವಾ? ಅಲ್ಲೇ ಇವರಿಬ್ಬರಿಗೆ ಸಂಬಂಧ ಹುಟ್ಟಿತು. ಆಗ ಬೆಂಗಳೂರಿನಲ್ಲಿ ಕೇಳ್ತಾರಂತೆ, ಏನ್ ಸಮಾಚಾರ, ನಮ್ಗೊಂದು ಹೆಣ್ ಬೇಕಾಗಿತ್ತು. ಅಯ್ಯೋ ನಮಗೂ ಒಂದು ಗಂಡು, ಹಾಗಾದ್ರೆ ನಿಮ್ ಹೆಣ್ಗೂ ನಮ್ ಗಂಡಿಗೂ ಮದುವೆ ಯಾವತ್ತು ಮುಹೂರ್ತ? ಅಮಾವಾಸ್ಯೆ ದಿವಸ, ವಾರ ಮಂಗಳವಾರ. ಸರಿ, ಬಂದಿದೆ. ಚಪ್ರ ಹಚ್ಚಿದ್ರು, ಮಿಣಕ 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 ಅಂತ ಬೆಳಕು ಬೆಳಗ್ತಿದೆ. ಆ ಕತ್ತನಲ್ಲಿ ಹೆಣ್ಣಿನ ಕೈಯಲ್ಲಿ ಗಂಡಿನ ಕೈಯಲ್ಲಿ ಸಂಬಂಧ ಮಾಲೆ ಕೊಟ್ಟು ಮದುವೆ ಮಾಡುವಾಗ ಎಲ್ಲ ಮುಹೂರ್ತ ಎಲ್ಲ ಮುಗಿದು ಹೋದ ಮೇಲೆ 3 ತಿಂಗಳು ಕಾಲ ಕಳೀತು.
ಈ ಮದುವೆ ಆದ ಗಂಡಿಗೆ ಚಿಂತೆ ಬಂತು. ಅಲ್ಲ, ಮದುವೆ ಆಗಿ 3 ತಿಂಗಳಾದ್ರೂ ಒಂದು ದಿವಸವಾದ್ರೂ ನನ್ನ ಹೆಂಡತಿ ಬನ್ರಿ ಊಟಕ್ಕೆ ಬಡಿಸ್ತೀನಿ ಅಂತ ಮಾತನಾಡೋದು ಬೇಡವೇ? ಇವತ್ತು ಹೇಗಿದ್ರು ಸಂಬಳ ಬರುತ್ತೆ, ಹೋಗ್ತೀನಿ, ಸಂಬಳ ತಗೊಂಡಿದ್ದೆ, ಹೆಂಡತಿಗೆ ಏನೇನ್ ಬೇಕೋ ಎಲ್ಲ ತಂದು ಕೊಟ್ಬಿಡ್ತೀನಿ. ನೆಟ್ಟಗೆ ಬಂದ, ಏನಾದ್ರೂ ಕೇಳ ತಂದು ಕೊಡ್ತೀನಿ. ಆ ಅಂಟ್ನಲ್ಲಿ ತಗಲು ಹಾಕಿದ್ರು ಮೂಗ್ನ ಸ್ವಲ್ಪ ಬಿರುಕು ಬಿಡ್ತಿತ್ತು. ಕೇಳೇ ತಂದು ಕೊಡ್ತೇನೆ. ಯಾವಾಗ 5-6 ಸಲ ಬಲವಂತ ಮಾಡ್ದ, ಈ ಹೆಣ್ಣು ಹೇಳುತ್ತಂತೆ ಇನ್ನು ಮಾತಾಡ್ತಿದ್ರೆ ಇನ್ನು ಹಿಡ್ಕೊಂಡು ಓದಿತಾರೆ, ಮಾತಾಡೇ ಬಿಡ್ತೀನಿ ಅಂದಿದ್ದೆ. ಆಯಮ್ಮನಿಗೆ ಸಿಟ್ಟು ಬಂತು. ಒಂದು ಸಿನಿಮಾ ಬುಸಾದಂಗ್ ಹೋಜಿ, ಏನಂದೆ? ಒಂದು ಸಿನಿಮಾ ಬುಸಾದಂಗ್ ಹೋಜಿ. ಸಿನಿಮಾ ಪುಸ್ತಕ ತಂದು ಹೆಂಡತಿ ಕೈಯಲ್ಲಿ ಕೊಟ್ಟಿದ್ದಾನೆ. ಆಯಮ್ಮ ಹಾಡ್ತಿದ್ದಾಳಂತೆ. ಎಷ್ಟು ಚೆನ್ನಾಗಿದೆ ಅಂತೀರಾ? ಮಿಯಾ ಬಾಬಾಜ ಬಾಜ ಮುಖವ ಶೋಜ, ಮಿಯಾ ಬಾಬಾಜ ಬಾಜ ಮುಖವ ಶೋಜ. ಅಯ್ಯೋ 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 ಅಯ್ಯೋ, ಎಷ್ಟು ಚೆನ್ನಾಗಿ ಆಡ್ತಿದ್ದೀಯೇ. ಅಯ್ಯೋ ನಿನ್ ಮೂಗಿ ಕೈ ಹಾಕಿದ. ಅಯ್ಯಮ್ಮ ಅಯ್ಯೋ ಅಯ್ಯೋ ನಿಮ್ ಎಡಗೈ ಎಷ್ಟು ಚೆನ್ನಾಗೈತೆ ಅಂದಿದ್ದೆ. ಅಯ್ಯಮ್ಮ ಎಡಗೈ ಕೈ ಹಾಕಿದ್ಲು. ಅಲ್ಲ, ಈ ಮಾತನ್ನು ಏತಕ್ಕೆ ಹೇಳಿದೆ ಎಂದ್ರೆ, ಹಿಂದಿನ ಕಾಲದಲ್ಲಿ ಆ ಗಂಡು ಹೆಣ್ಣನ್ನು ಕೂರಿಸಿ ಸೋಬಾನವನ್ನು ಹೇಳಿ ಮುತ್ತೈದರೆಲ್ಲ ಸೇರಿಕೊಂಡು ಆಶೀರ್ವಾದ ಮಾಡುತ್ತಿದ್ದರು. ಅದಕ್ಕಾಗಿ ಹೇಳಿದೆ. ಇಲ್ಲಿ ಮದುವೆಯಾಗಿ ಪುಂಡರೀಕ ಪುನಃ ಇನ್ನೊಂದು ದಿವಸ ಚೆನ್ನಾಗಿ ಕುಡಿದು ಬರುತ್ತಿದ್ದಾನಂತೆ. ಬರುತ್ತಿದ್ದಂತಹ ಈ ಪುಂಡರೀಕ ಏಳುತ್ತಾ ಬೀಳುತ್ತಾ ಬರುವ ಸಮಯಕ್ಕೆ ಹಲವಾರು ಭಕ್ತರು ಕಾಶಿನಗರಕ್ಕೆ ಬರ್ತಿದ್ದಾರಂತೆ. ವಿಶ್ವನಾಥನ ದರ್ಶನವನ್ನು ಮಾಡಿ ಭಗವಂತನ ಆಶೀರ್ವಾದವನ್ನು ಪಡೆದುಕೊಂಡು ಬರಬೇಕೆಂದುಕೊಂಡು ಆ ದೇವರ ಧ್ಯಾನವನ್ನು ಮಾಡ್ತಿದ್ದಾರಂತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ದೇವರ ಧ್ಯಾನವನ್ನು ಮಾಡಿಕೊಂಡು ಬರ್ತಿದ್ದಾರೆ. ನಿನ್ನ ನಂಬಿದೇನೋ ಹೇ ಪಾರ್ವತೀಶ, ನಿನ್ನ ನಂಬಿದೇನೋ ಹೇ ಪಾರ್ವತೀಶ. ಭವ ಭಜನಾಶ ಗಂಗಾಧರೇಶ, ಭವ ಭಜನಾಶ ಗಂಗಾಧರೇಶ. ನಿನ್ನ ನಂಬಿದೇನೋ ಭಕುತ ಮನೋಲಾಸ ಕೃತ ಪಾಪನಾಶ, ಭಕುತ ಮನೋಲಾಸ ಕೃತ ಪಾಪನಾಶ. ಆಶ್ರಿತ ಪೋಷ ಗಂಗಾಧರೇಶ, ಆಶ್ರಿತ ಪೋಷ ಹೃದಯ ನಿವಾಸ. ನಿನ್ನ ನಂಬಿದೇನೋ ಹೇ ಪಾರ್ವತೀಶ. ಮೂಲಗದೊಡೆಯ ಮುಕ್ಕಣ್ಣ ಸ್ವಾಮಿ, ಮೂಲಗದೊಡೆಯ ಮುಕ್ಕಣ್ಣ ಸ್ವಾಮಿ. ಬಿಡಲಿಲ್ಲ ಚರಣ ಸೇವಾ ಭಾಗ್ಯ, ಬಿಡಲಿಲ್ಲ ಚರಣ ಸೇವಾ ಭಾಗ್ಯ. ಅನುದಿನ ಮನದಲ್ಲಿ ನಿನ್ನ ನಾಮವಿರಲಿ, ನಿನ್ನ ನಂಬಿದೇನೋ ಹೇ ಪಾರ್ವತೀಶ. ಭವಪದನಾದ ಗಂಗಾಧರೇಶ, ನಿನ್ನ ನಂಬಿದೆ. ಈ ರೀತಿ ಹಾಡುತ್ತಾ ಬರುತ್ತಿದ್ದಾರೆ. ನೋಡದಂತ ಪುಂಡರೀಕ ಹೇಳುತ್ತಾನಂತೆ, ಆಹಾ, ಇವರು ಶಿವಧ್ಯಾನವನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ನನ್ನ ಹಾಗೆ ಸುಖ ಸಂತೋಷಗಳಲ್ಲಿ ಕಾಲ ಕಳೆಯುವುದನ್ನು ಬಿಟ್ಟು ಕೇವಲ ಶಿವ ನಾರಾಯಣ ಗೋವಿಂದ ಎನ್ನುತ್ತಿದ್ದಾರೆ. ಇಲ್ಲ ಇಲ್ಲ, ಇದರಲ್ಲಿ ಏನಾದರೂ ವಿಚಾರ ಇರಬೇಕು, ತಿಳಿಯುತ್ತೇನೆಂದುಕೊಂಡು ಹೊರಟಂತ ಭಕ್ತರಲ್ಲಿ ಒಬ್ಬರನ್ನು ಕರೆದು ಹೇಳ್ತಿದ್ದಾನೆ ಪುಂಡರೀಕ. ಅಯ್ಯ, ಸ್ವಲ್ಪ ಹೀಗೆ ಬಾ. ನೀವೆಲ್ಲ ಎಲ್ಲಿಗೆ ಹೋಗ್ತಿದ್ದೀರಿ? ನಾವು ಕಾಶಿನಗರಕ್ಕೆ ಹೋಗ್ತಿದ್ದೇವೆ. ಕಾಶಿನಗರಕ್ಕೆ ಅಲ್ಲಿ ಹೋದರೆ ಏನ್ ಫಲ ಸಿಗುತ್ತೆ? ಅಯ್ಯ, ನಾವು ಮಾಡಿದಂತಹ ಪಾಪಗಳನ್ನೆಲ್ಲ ಕಳೆದುಕೊಂಡು ವಿಶ್ವನಾಥನ ದರ್ಶನವನ್ನು ಮಾಡಿಕೊಂಡು ಬರಬೇಕೆಂದು ಹೊರಟಿದ್ದೇವೆ. ಅವನು ಹೇಳಿ ಹೊರಟು ಹೋದ. ಪುಂಡರೀಕ ಸ್ವಲ್ಪ ಕಾಲ ಆ ದೇವರ ಭಜನೆಯನ್ನ, ಆ ದೇವರ ಧ್ಯಾನವನ್ನೇ ಕೇಳುತ್ತ 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 ಮೈ ಮರೆತು, ಹೌದು ಹೌದು, ನಾನು ಬಹಳ ಪಾಪ ಮಾಡಿದ್ದೇನೆ, ನಾನು ಬಹಳ ಪಾಪ ಮಾಡಿದ್ದೇನೆ.
ಅಂದಿದ್ದೆ ನೇರವಾಗಿ ಮನೆಗೆ ಬಂದು ಹೆಂಡತಿಯನ್ನ ಜೊತೆಯಲ್ಲಿ ಕರೆದುಕೊಂಡು ಬರುವಾಗ ಎಲ್ಲಿಗೆ ಬರುತ್ತಿದ್ದಾನೆ ಈ ಪುಂಡರೀಕ ಎಂದರೆ ಬರುತ್ತಾ 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 ಕುಕಟ ಮಾವನಿಗಳ ಆಶ್ರಮದ ಹತ್ತಿರ ಬರುತ್ತಿದ್ದಾನೆ. ಅಷ್ಟೊತ್ತಿಗೆ ಸರಿಯಾಗಿ ಕತ್ತಲಾಯಿತು. ಒಂದು ಮರದಡಿಯಲ್ಲಿ ಆ ಮರದಡಿಯಲ್ಲಿ ತಾನು ಭಯಸ್ಥ ಎಂದು ಹೊರಗಡೆ ಬಂದವನಲ್ಲ, ಹೆಂಡತಿ ಮಲಗಿದ್ದಾಳೆ, ಹಾಗೆ ಕೂತಿದ್ದಾನೆ. ದೂರದಲ್ಲಿ ಒಂದು ಬೆಳಕು ಕಾಣುತ್ತಿದೆ ಇವನ ಕಣ್ಣಿಗೆ. ಏನಿದು? ಯಾವುದೋ ಆಶ್ರಮ, ಯಾವುದೋ ಆಶ್ರಮ ಅನ್ನುತ್ತಿರುವಾಗ ಇಲ್ಲಿ ಕುಕಟ ಮಹಾಮುನಿಗಳು ತಂದೆ ತಾಯಿಗಳ ಸೇವೆಯನ್ನು ಮಾಡುತ್ತಿದ್ದಾರಂತೆ. ಆ ಕಾಲನ್ನು ಹೊತ್ತುತ್ತಿರುವಾಗ ಜಯ ಜೈ ಮಾತ ಜಯ ಜೈ ಪಿತಾ, ಆ ತಂದೆ ತಾಯಿಗಳ ಸೇವೆಯನ್ನು ಮಾಡುತ್ತಿರುವಾಗ ಇವರ ಸೇವೆಯನ್ನ ಗಂಗಾ ಯಮುನಾ ಸರಸ್ವತಿ ಈ 3 ಜನ ಮಾತೆಯರು ಮಾಡುತ್ತಿದ್ದಾರೆ. ನೀನು ಬೆಳಗಿನ ಜಾವ ಸಮಯ, ಇನ್ನೇನು ಆ ತಾಯಂದರು ಹೋಗುವ ಸಮಯ ಬಂದಿದ್ದಕ್ಕೆ ಗಂಧ. ಅಮ್ಮ, ಯಾರು ನೀವು? ಅಯ್ಯ, ನಾವು ಯಾರಾದರೇನು? ಅಮ್ಮ, ಈ ಆಶ್ರಮ ಯಾರು? ಅಯ್ಯ, ಇದು ಕುಕಟ ಮಹಾಮುನಿಗಳ ಆಶ್ರಮ. ಒಳಗೆ ಹೋಗು, ನೋಡು ಆ ಮಹಾತ್ಮರು ತಂದೆ ತಾಯಿಗಳ ಸೇವೆಯನ್ನು ಯಾವ ರೀತಿ ಮಾಡುತ್ತಿದ್ದಾರೆ ಎಂಬುದನ್ನು ನೋಡು. ಆ ತಾಯಿಯಂದರು ಹೋದ ಮೇಲೆ ಬಂದಂಥ ಈ ಪುಂಡರೀಕ ನೋಡುತ್ತಿದ್ದಾನಂತೆ. ಹೌದು ಹೌದು, ನಾನು ನನ್ನ ಮಗನ ಊಟ ಮಾಡು ಎಂದು ಹೇಳಿದಾಗ ಕಾಲಿಂದ ಹೊತ್ತೆ ಆ ಮಹತ್ವದ ಸೇವೆಯನ್ನು ಮಾಡಿ ಹೊರಗೆ ಬಂದು ಜಯ ಜಯ ಗುರುದೇವ. ಯಾರು ನೀನು? ಸ್ವಾಮಿ, ನನ್ನದು ಲೋಹದಂಡ ಎಂಬ ಗ್ರಾಮ. ನನ್ನ ಹೆಸರು ಪುಂಡರೀಕ. ಕಾಶಿನಗರಕ್ಕೆ ಹೋಗಬೇಕು ಎಂದು ಬಂದೆ. ಅಲ್ಲಿಗೆ ಹೋದರೆ ವಿಶ್ವನಾಥನ ದರ್ಶನವಾದರೆ ಖಂಡಿತವಾಗಿ ಮಾಡಿದ ಪಾಪವೆಲ್ಲ ಪರಿಹಾರವಾಗುತ್ತೆಯೇ ಗುರುಗಳೇ? ಆಗ ಗುರುಗಳು ನಗುತ್ತಿದ್ದಾರಂತೆ. ಕಾಶಿನಗರ ಎಲ್ಲಿದೆ ಎಂಬುದು ನನಗೆ ಗೊತ್ತೇ ಇಲ್ಲ ಕಣ. ನೋಡು, ನಿಜವಾದ ದೇವರು ಎಂದರೆ ಪ್ರತ್ಯಕ್ಷ ಸಾಕ್ಷಿ ಇದೋ ಈ ಮಲಗಿರುವಂತಹ ನನ್ನ ತಂದೆಯೇ ವಿಶ್ವನಾಥ, ತಾಯಿಯೇ ಪಾರ್ವತಿ. ಹೋಗು ಹೋಗು, ಮೊದಲು ತಂದೆ ತಾಯಿಗಳ ಸೇವೆಯನ್ನು ಮಾಡಿ ಅವರ ಆಶೀರ್ವಾದವನ್ನ ನೀನು ಪಡೆದುಕೊಂಡು ಬಾ. ನಂತರ ನಾನು ಕಾಶಿನಗರದ ದಾರಿಯನ್ನು ತೋರಿಸುತ್ತೇನೆ. ಹೋಗು ಮಗನೇ. ಪುಂಡರೀಕ ನೋಡುತ್ತಾ 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 ಅವರ ಮನಸ್ಸಿನಲ್ಲಿದ್ದಂತ ಕೆಟ್ಟ ಭಾವನೆಗಳೆಲ್ಲ ಥಟ್ಟನೆ ಹೊರಗೆ ಬಂತಂತೆ. ಅದಕ್ಕೆ ದೊಡ್ಡವರು ಹೇಳುತ್ತಾರೆ, ಮಹಾತ್ಮರ ದರ್ಶನ, ಗುರುವಾಕ್ಯ ಎಲ್ಲವನ್ನು ಕೇಳಿದರೆ ಈ ಮಾನವ ಏನಾಗುತ್ತಾನೆ ಎಂಬುದಕ್ಕೆ ಸಾಕ್ಷಿ ಈ ಪುಂಡರೀಕನೇ ಸಾಕ್ಷಿ. ಅಲ್ಲಿಂದ ಒಂದು ಸಲ ಕೂಗಿದನಂತೆ. ಹೌದು ಗುರುಗಳೇ, ನೀವು ಹೇಳಿದಂತೆ ಅಮ್ಮನನ್ನ ಊಟಕ್ಕೆ ಬಡಿಸಿ ಊಟ ಮಾಡು ಮಗನೇ ಎಂದು ಹೇಳಿದಾಗ ಇದೇ ಕೈಗಳಿಂದ ಒತ್ತು ಬಂದ ಪಾಪಿ ಅಮ್ಮ ಅಂದ ಒಂದು ಸಲ. ಅಲ್ಲಿಂದ ಕೂಗಿದಂತ ಪುಂಡರೀಕ ಹೇಳ್ತಾನಂತೆ, ಮಾತಾ ಪಿತೃಗಳ ಬಳಲಿಸಿದ ನಾ ಪಾಪಿ, ಹಾಲುಣಿಸಿ ಪೋಷಿಸಿದ ಮಾತೆಯ ಕಾಲ್ಗಳಿಲ್ದೊದ್ದ ನಾ ಪಾಪಿ. ಅಯ್ಯೋ ಸಾಕು ಈ ಪರಿತಾಪ, ಗತಿಯನಗೆ ತಂದೆ ತಾಯಿಗಳ ಪಾದ ಸೇವಾ. ಅಮ್ಮ ಅಪ್ಪ ಅಮ್ಮ 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 ಎಂದು ಓಡೋಡಿ ಓಡೋಡಿ ಬರುತ್ತಿದ್ದಾನೆ. ಇಲ್ಲಿ ಮಲಗಿರುವಂಥ ತಾಯಿ ಹೇಳ್ತಾಳಂತೆ, ಏನ್ರಿ ಏನ್ರಿ, ಯಾಕೋ ನನ್ನ ಮಗ ಕೂಗುತ್ತಿದ್ದಾನೆ, ಎಲ್ಲಿ ನನ್ನ ಮಗ? ಮಧ್ಯರಾತ್ರಿ ಸಮಯದಲ್ಲಿ ಎದ್ದಂತ ಈ ತಾಯಿ ಹೇಳ್ತಾಳಂತೆ, ಎಲ್ಲಿ ನನ್ನ ಮಗ? ಆ ಜಿನೂಬ ಹೇಳ್ತಾರಂತೆ, ಇಲ್ಲ ಕಣೆ, ಅವನು ಎಲ್ಲೋ ಹೋಗಿದ್ದಾನೆ ಕಣೆ, ನಿನಗೆಲ್ಲೋ ಕನಸು ಬಿದ್ದಿದೆ ಅಂತ ಕಾಣುತ್ತೆ, ಮಲಕ್ಕೊಳೆ ಎಂದಾಗ ಆ ತಾಯಿ ಹೇಳ್ತಾಳಂತೆ, ಇಲ್ಲ ಇಲ್ಲ ಇಲ್ಲ, ನನ್ನ ಮಗನಿಗೆ ಏನೋ ಆಗಿದೆ, ಒಂದು ಸಲ ನೋಡಬೇಕು ಎಂದುಕೊಂಡು ಹೊರಗೆ ಬಂದು ನಿಂತಿದ್ದಾಳಂತೆ.
ನಿಲ್ಲುವ ಸಮಯಕ್ಕೆ ಈ ಪುಂಡರೀಕ ಒಂದು ಸಲ ದಡದಡನೆ ಬಂದಿದ್ದೆ, ಒಂದು ಸಲ ಥಟ್ಟನೆ ಬಿದ್ದ. ಬಿದ್ದೊಡನೆ ಆ ಕೈಕಾಲಗಳಲ್ಲಿ ರಕ್ತ ಬಂತು. ಅಮ್ಮ ಅಮ್ಮ ಅಮ್ಮ, ಕಡುಪಾಪಿ ನಾನು ಅಮ್ಮ. ಓಡಿ ಬಂದ ತಾಯಿಯ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಪಾದವನ್ನ ಭದ್ರವಾಗಿ ಹಿಡಿದು ಕಣ್ಣೀರಿನೊಳಗೆ ಪಾದವನ್ನು ತೊಳೆಯುತ್ತೆ ಹೇಳ್ತಿದ್ದಾನಂತೆ. ಅಮ್ಮ ಅಮ್ಮ, ನಿನ್ನನ್ನ ನಾನು ಮನಸ್ಸನ್ನು ನಯಿಸಿದಂತ ಕಡುಪಾಪಿ ನಾನು. ಒಂದು ಸಲ ಮನಸಾರ ನೀನು ನನ್ನನ್ನು ಕ್ಷಮಿಸಿದ್ದೇನೆಂತ ಹೇಳು ತಾಯಿ. ಹೇಳುವವರೆವಿಗೂ ಈ ಪಾದಗಳನ್ನು ಮಾತ್ರ ಬಿಡುವುದಿಲ್ಲ. ಅಮ್ಮ ಹೇಳಮ್ಮ ಹೇಳಮ್ಮ ಎಂದರೆ ಆ ತಾಯಿ ಹೇಳ್ತಾಳಂತೆ, ಮಗನೇ, ನೀನು ಚಿಕ್ಕ ಹುಡುಗನಾಗಿದ್ದಾಗ ನನ್ನ ತೊಡೆಯ ಮೇಲೆ ಮಲಗಿ ನಿನ್ನ ಪುಟ್ಟು ಪುಟ್ಟು ಕೈಗಳಿಂದ ಒದೆಯುತ್ತಿದ್ದೆ, ಇದೇ ಕಾಲುಗಳಿಂದ ಒದೆಯುತ್ತಿದ್ದೆ. ನೀನು ದೊಡ್ಡವನಾಗಿ ಒಂದು ಸಲ ಒದ್ದೆ. ಏಳ ಏಳ ಮೇಲೆದ್ದು ತಂದೆಯ ಪಾದಕ್ಕೆ ನಮಸ್ಕಾರ ಮಾಡಿ, ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ, ತಾಯಿ ತಂದೆಗಳ ಸೇವೆಯನ್ನ ಮನಸಾರ ಮಾಡುತ್ತಿದ್ದಾನೆ. ಕಾಯ ವಾಚ ಮನಸಾರ ಮಾಡುತ್ತಿರುವಾಗ ಆ ತಾಯಿ ಕೇಳ್ತಾಳಂತೆ, ಮಗನೇ ಪುಂಡರಿ, ಏನಮ್ಮ, ನಾನು ವಿಶ್ವನಾಥನ ದರ್ಶನವನ್ನು ಮಾಡಬೇಕು ಮಗನೇ. ಅದಕ್ಕೇನು ತಾಯಿ, ನಾನ್ ತೋರಿಸ್ತೇನೆ. ನಮ್ಮ ಕೈಲಿ ನಡೀಲಿಕ್ಕಾಗೋಲ್ಲ ಮಗನೇ. ಅಮ್ಮ, ನೀವು ನಡೆದರೆ ನಿಮ್ಮ ದೇಹವು ಬಳಲಿ ಹೋದೀತು, ಮತ್ತೆ ಹ್ಯಾಕ್ ಕರ್ಕೊಂಡು ಹೋಗ್ತೀಪ್ಪ? ನೋಡು ತಾಯಿ ಎಂದಿದ್ದೆ. ಒಂದು ಹಡ್ಡೆಯನ್ನು ತಯಾರು ಮಾಡಿ ಒಂದು ಭಾಗದಲ್ಲಿ ತಾಯಿಯನ್ನ, ಇನ್ನೊಂದು ಭಾಗದಲ್ಲಿ ತಂದೆಯನ್ನು ಕೂರಿಸಿಕೊಂಡು ಹೆಗಲ ಮೇಲೆ ಹೊತ್ತು ಪಾದಚಾರಿಯಾಗಿ ಬರುತ್ತಿದ್ದಾನಂತೆ. ಬರುವಾಗ ಪುಂಡರೀಕ ಉಪದೇಶ ಮಾಡಿದಂತಹ ಗುರುಗಳನ್ನ ತಾನು ನೆನೆಸಿಕೊಂಡು ಹೇಳ್ತಿದ್ದಾನಂತೆ. ತಾಯಿ ತಂದೆಯ ಸೇವಾ ಭಾಗ್ಯ ದೊರಕಿತು ಇಂದೆನೆಗೆ, ದೊರಕಿತು ಇಂದೆನೆಗೆ. ತಾಯಿ ತಂದೆಯ ಸೇವಾ ಭಾಗ್ಯ ಮುಕ್ತಿ ಮಾರ್ಗವ ತೋರಿಸಿದ ಶ್ರೀ ಯೋಗಿಗಳಿಗೆ ಶರಣು, ಗುರುಗಳಿಗೆ ಶರಣು. ತಾಯೇ ತಂದೆಯೇ ಎನ್ನ ತಾಯೇ ತಂದೆಯೇ, ಎನ್ನ ತಾಯೇ ತಂದೆಯೇ, ಎನ್ನ ತಾಯೇ ತಂದೆಯೇ. ಆಶ್ರಮದ ಹತ್ತಿರ ಬಂದ ಹಡ್ಡೆಯನ್ನು ಕೆಳಗಿಟ್ಟು ಆ ವಯಸ್ಸಾದಂತ ತಂದೆ ತಾಯಿಗಳ ಕೈ ಹಿಡಿದು, ಗುರುಗಳೇ, ನೀವು ಹೇಳಿದಂತೆ ಇದು ತಂದೆ ತಾಯಿಗಳನ್ನ ಕಾಶಿನಗರಕ್ಕೆ ಹೋಗಬೇಕು ಎಂದು ನನ್ನ ತಾಯಿ ಕೇಳಿದಳು. ಇವಳೇ ಎನ್ನಮ್ಮ, ನವಮಾಸ ಗರ್ಭದಳು ಹೊತ್ತು ಹೆತ್ತು ಸಾಕಿ ಸಲಹಿ ತುತ್ತಿಟ್ಟು ಜೋಪಾನ ಮಾಡಿದಂಥ ಈ ತಾಯಿ ನನ್ನಮ್ಮ. ಇವನೇ ಎನ್ನಪ್ಪ. ಈಗ ಹೇಳಿ ಗುರುಗಳೇ, ಕಾಶಿನಗರಕ್ಕೆ ಹೋಗಬೇಕು, ತಂದೆ ತಾಯಿಗಳಿಗೆ ಶಿವನ ದರ್ಶನವನ್ನು ಮಾಡಿಸಬೇಕು, ಬೇಗ ಆಶೀರ್ವಾದವನ್ನು ಮಾಡಿ. ಗುರುಗಳು ನಗುತ್ತಿದ್ದಾರಂತೆ. ಬಾ ಮಗನೇ ಬಾ, ಅದ ನೋಡು, ಅಲ್ಲಿ ಕಾಣುವುದೇ ಕಾಶಿನಗರ. ಅಲ್ಲಿಗೆ ಹೋಗು, ಪರಮಾತ್ಮನ ಸಂದರ್ಶನವಾಗುತ್ತೆ, ಹೋಗಿ ಬಾ. ಅಲ್ಲಿಂದ ಪುನಃ ಹೊತ್ತುಕೊಂಡು ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿಸಿ ಕಾಶಿ ಪಟ್ಟಣಕ್ಕೆ ಬಂದು ಆ ಎಲ್ಲವನ್ನು ಸುತ್ತಾಡಿ ವಿಶ್ವನಾಥನ ದರ್ಶನವನ್ನು ಮಾಡಿಸಬೇಕು ಎಂದು ಆ ದೇವಾಲಯದ ಮಹಾದ್ವಾರಕ್ಕೆ ಬಂದು ನೋಡಿದ. ಅನೇಕ ಭಕ್ತರು ಶಿವ 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 ಎಂದು ಆ ಭಕ್ತರು ಭಗವಂತನ ಧ್ಯಾನವನ್ನು ಮಾಡುತ್ತಿದ್ದರೆ, ವಿಶ್ವನಾಥನ ಮುಂದೆ ನಿಂತು ಪರಮಾತ್ಮನ ಸಂದರ್ಶನವನ್ನು ಮಾಡಿಸುವಾಗ ತಾಯಿಗೆ ಹೇಳ್ತಾರಂತೆ, ಅಮ್ಮ ಅದ ನೋಡು ತಾಯಿ, ಅಲ್ಲಿರ್ತಕ್ಕಂಥವನೇ ನಮ್ಮಪ್ಪ ವಿಶ್ವನಾಥ, ಇಲ್ಲಿರ್ತಕ್ಕಂಥವಳೇ ನಮ್ಮಮ್ಮ ಪಾರ್ವತಿ. ತಂದೆ ತಾಯಿಗಳಿಗೆ ದರ್ಶನವನ್ನು ಮಾಡಿ ಸ್ವಾಮಿಯ ರೂಪ ಲಾವಣ್ಯಗಳನ್ನು ಒಂದೊಂದಾಗಿ 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 ವರ್ಣನೆ ಮಾಡುತ್ತಿದ್ದಾನೆ. ಓಂ ವ್ರತದಗಿರಿ ನಿಲಯ ರಂಜಿತಕ್ಕಾಯ ರಮಣೀಯ ಸುಂದರಾವೇಶ ಭವ ದುಃಖ ನಾಶ ಪರಮೇಶ ಈಶ ಪಾಹಿ ಮಾಂ ಪಾಹಿ ಮಾ. ಓಂ ರಜತಗಿರಿ ನಿಲಯ
ರಂಜಿತಕ್ಕಾಯ ರಮಣೀಯ ಸುಂದರಾವೇಶ ಭವ ದುಃಖ ನಾಶ ಪರಮೇಶ ಈಶ ಪಾಹಿ ಮಾಂ ಪಾಹಿ ಮಾ ತ್ರಿಶೂಲ ಢಮರುಗ ಕಪಾಲ ಮೃಗಧರ ಮಹಾನಟನ ಚತುರ ಮಧುರಾನನವಿದು ಬಿಂಬ ಚುಂಬ ಗಿರಿಜಾಸುತ ನಂದ ಕಾರಣ ಅಸಮನಯನ ಆಶ್ರಿತ ಜನ ಪಾಲನ ಜನನ ಮರಣ ಬಂಧ ವಿಮೋಚನ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾ ಓಂ ನಮಃ ಶಿವಾಯ. ತಾಯಿ ತಂದೆಗಳಿಗೆ ಶಿವನ ದರ್ಶನವನ್ನು ಮಾಡಿಸಿ ಪುನಃ ಗ್ರಾಮಕ್ಕೆ ಬಂದು ಕಾಯ ವಾಚ ಮನಸಾರ ಸೇವೆಯನ್ನು ಮಾಡುತ್ತಿದ್ದಾನೆ. ವೈಕುಂಠದಲ್ಲಿ ಭಗವಂತಿ ಹೇಳುತ್ತಿದ್ದಾರೆ, ಲಕ್ಷ್ಮೀ ನೋಡಿದೆಯಾ ನನ್ನ ಭಕ್ತನ ಮನಸ್ಸನ್ನ, ನೋಡು ತಂದೆ ತಾಯಿಗಳ ಸೇವೆಯನ್ನು ಯಾವ ರೀತಿ ಮಾಡುತ್ತಿದ್ದಾನೆ ಎಂಬುದನ್ನು. ಆಗ ಲಕ್ಷ್ಮಿ ಹೇಳ್ತಾಳಂತೆ, ಸ್ವಾಮಿ ಈಗ ಏನ್ ಮಾಡ್ತೀರಾ? ಪುನಃ ಅದನ್ನ ಮನಸ್ಸು ಹೇಗಿದೆ ಎಂಬುದನ್ನ ಪರೀಕ್ಷೆ ಮಾಡ್ತೇನೆ. ಹೌದೇ, ಹೇಗೆ ಹೋಗ್ತೀರಾ? ನಿಜ ರೂಪದಲ್ಲೇ ಹೋಗುತ್ತೇನೆ ಎಂದಂತ ಭಗವಂತ ನೇರವಾಗಿ ವೈಕುಂಠವನ್ನು ಬಿಟ್ಟಂತ ಈ ಶ್ರೀಹರಿ ಬಾಗಿಲ ಮುಂದೆ ನಿಂತಿದ್ದಾನೆ. ಪುಂಡರೀಕ ತಂದೆ ತಾಯಿಗಳನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಆ ತಂದೆ ತಾಯಿಗಳ ಪಾದ ಸೇವೆಯನ್ನು ಮಾಡುವಾಗ ಹೇಳುತ್ತಿದ್ದಾನೆ, ಜನನಿ ಜನಕರ ಸೇವೆ ಜಗದಂಬೆ ಸೇವೆ, ಜನನಿ ಜನಕರ ಸೇವೆ ಜಗದಂಬೆ ಸೇವೆ, ಜನನಿ ಜನಕರ ಚರಣ ಸೇವೆಗೈದವ ಜಾಣ, ಜನನಿ ಜನಕರ ಸೇವೆ ಜಗದಂಬೆ ಸೇವೆ. ಮಾತೃದೇವೋ ಭವ ಎಂಬುದೇ ನನ್ನ ಪ್ರಾಣ, ಪಿತೃದೇವೋ ಭವ ಎಂಬುದೇ ಪರಮ ಕಲ್ಯಾಣ, ಇದು ದೊರೆತ ಮಾನವನ ಮೇಲಿರುವುದು ಎಲ್ಲಪ್ಪ ಹರಿಯ ಕರುಣ ಕರುಣ ಕರುಣ. ನಿಂತಿದ್ದಂತ ಸ್ವಾಮಿ ಹೇಳ್ತಾನಂತೆ, ಮಗನೇ ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ, ಇದ ನೋಡು ಬಂದಿದ್ದೇನೆ, ಬಿಡು ಕಣ್ಣನ್ನ, ನೋಡು ನನ್ನನ್ನ. ಕಣ್ಣು ಬಿಟ್ಟಂತ ಪುಂಡರೀಕ ಹೇಳ್ತಾನಂತೆ, ಎದ್ದು ಬರಲಾರೆನೋ ಹರಿಯೇ ನಿನ್ನ ಈ ಮುದ್ದು ಚರಣಗಳ ಮುಟ್ಟಲಿಕ್ಕೆ, ತಂದೆ ತಾಯಿಗಳು ನಿದ್ರೆ ಮಾಡುತ್ತಿದ್ದಾರೆ ಎಂದುಕೊಂಡು ಭಗವಂತನ ಆ ಶ್ರೀಹರಿಯನ್ನ ಹೊಗಳುತ್ತಿದ್ದಾರಂತೆ. ಎಂಥ ಭಾಗ್ಯ ಎಂಥ ಪುಣ್ಯ, ಎಂಥ ಭಾಗ್ಯ ಎಂಥ ಪುಣ್ಯ, ಕಂತು ಜನಕ ಶ್ರೀ ಕಾಂತನ ದರುಶನ, ಎಂಥ ಭಾಗ್ಯ ಎಂಥ ಪುಣ್ಯ, ಕಂತು ಜನಕ ಶ್ರೀ ಕಾಂತನ ದರುಶನ, ಎಂಥ ಭಾಗ್ಯ. ಜಗಜಗಿಸುವ ದಿವ್ಯ ಆಭರಣಗಳ, ಜಗಜಗಿಸುವ ದಿವ್ಯ ಆಭರಣಗಳ, ಸೊಗಸಲಿ ಧರಿಸಿದ ಶ್ರೀಗರಿ ದರುಶನ, ಸೊಗಸಲಿ ಧರಿಸಿದ ಶ್ರೀಗರಿ ದರುಶನ, ಎಂಥ ಭಾಗ್ಯ ಗೋವಿಂದ. ಮಗನೇ ನಿನ್ನ ಭಕ್ತಿಗೆ ಮೆಚ್ಚಿದೆ, ಬಾ ಬಾ ನನ್ನ ಹತ್ತಿರ ಎಂದರೆ ಪುಂಡರೀಕ ಹೇಳಿದನಂತೆ, ಇಲ್ಲ ಇಲ್ಲ, ನಿದ್ರೆಯನ್ನು ಮಾಡುತ್ತಿರುವಂತ ನನ್ನ ತಂದೆ ತಾಯಿಗಳಿಗೆ ನಿದ್ರೆ ಭಂಗವಾದೀತು ಸ್ವಾಮಿ. ಗೋವಿಂದ ಗೋವಿಂದ, ನಾರಾಯಣ ನಾರಾಯಣ, ನಮೋ ನಾರಾಯಣ. ಸ್ವಾಮಿ ನಕ್ಕನಂತೆ, ಹೋಗಲಿ ಮಗನೇ, ನಾನು ಇಲ್ಲಿ ನಿಂತ್ಕೊಳ್ತೇನೆ, ಜಾಗ ಕೊಡೋ, ಸ್ವಲ್ಪ ಸ್ಥಳ ಕೊಡೋ. ಹಾಗಂದರೆ ಅಲ್ಲಿ ಒಂದು ಇಟ್ಟಿಗೆ ಬಿದ್ದಿತ್ತಂತೆ, ಆ ಇಟ್ಟಿಗೆ ಮೇಲೆ ತೆಗೆದುಕೊಂಡು ಎಸೆದ. ನಿಂತ್ಕೋ ಈ ಇಟ್ಟಿಗೆ ಮೇಲೆ. ಸ್ವಾಮಿ ಸೊಂಟದ ಮೇಲೆ ಕೈ ಇಟ್ಟು,
ಸ್ವಾಮಿ ನರ್ತನ ಮಾಡುತ್ತಿದ್ದಾನೆ. ನರ್ತನವನ್ನು ಮಾಡುತ್ತಿದ್ದರೆ ಬಹಳ ಹೊತ್ತಾಯಿತಂತೆ. ತಾಯಿ ಲಕ್ಷ್ಮೀದೇವಿ ಇದೇನು ಹೋದಂತ ನನ್ನ ಸ್ವಾಮಿ ಭಕ್ತನಿಗೆ ಆಶೀರ್ವಾದ ಮಾಡಿ ಬರ್ತೇನೆ ಅಂತ ಹೇಳಿದ ಸ್ವಾಮಿ ಇನ್ನಾದರೂ ಬರಲಿಲ್ಲ ಎಂದುಕೊಂಡು ತಾನು ನಿಜರೂಪದಲ್ಲಿ ಬಂದು ಆ ಗಂಡನ ಪಕ್ಕದಲ್ಲಿ ತಾನು ಇಟ್ಟಿಗೆ ಮೇಲೆ ನಿಂತು ಇಬ್ಬರು ನರ್ತನವನ್ನು ಮಾಡುತ್ತಿದ್ದಾರಂತೆ. ನರ್ತನವನ್ನು ಮಾಡುತ್ತಿದ್ದರೆ ಈ ಪುಂಡರೀಕ ಹೇಳ್ತಿದ್ದಾನಂತೆ, ಆಹಾ ಕಣ್ಣಾರ ಕಂಡೆ ಶ್ರೀಹರಿಯ ದರುಶನ, ಕಣ್ಣಾರ ಕಂಡೆ ಶ್ರೀಹರಿಯ ದರುಶನ, ಮಾತಾ ಲಕ್ಷ್ಮೀ ದೇವಿ ಧನ್ಯೇ ನಾ ಧನ್ಯೇ ನಾ ಧನ್ಯೇ. ನಾರಾಯಣ. ಸ್ವಾಮಿ ನಗುತ್ತಿದ್ದಾನಂತೆ, ಮಗನೇ ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ. ಈಗ ನಿನಗೆ ಏನು ವರ ಬೇಕು ಕೇಳು. ವರವನ್ನು ಕೇಳು ಎಂದರೆ ಪುಂಡರೀಕ ಹೇಳ್ತಿದ್ದಾನಂತೆ, ಏನು ಬೇಡಲೋ ಹರಿಯೇ ನಿನ್ನೊಳಗೆ ನಾನೊರವ, ಹರಿಯೇ ಏನು ಬೇಡಲೋ ಹರಿಯೇ ನಿನ್ನೊಳಗೆ ನಾವರವ, ಬೇಡು ಎಂದರೆ ಬೇಡುವೆನು ಒಂದರವ. ಸ್ವಾಮಿ ನೀನು ವರವನ್ನು ಕೇಳು ಅಂತ ಹೇಳುತ್ತಿರುವೆ, ನಾನು ಕೇಳಿದ ವರವನ್ನು ನೀನು ಕೊಡಬಲ್ಲೆಯ? ಕೊಡುತ್ತೇನೆ, ಕೇಳು ಮಗನೇ. ಏನು ಬೇಡ ಸ್ವಾಮಿ, ನೀನು ಈಗ ನನ್ನ ಬಾಗಿಲ ಮುಂದೆ ಹೇಗೆ ನಿಂತಿರುವೆ ಹೀಗೇನೆ ನಿನ್ನ ಈ ನಿಜರೂಪವನ್ನ, ಈ ಸಂದರ್ಶನವನ್ನ ಕೋಟ್ಯಾನುಕೋಟಿ ಭಕ್ತರಿಗೆ ಅನುಗ್ರಹಿಸುವಂತೆ ಆಶೀರ್ವಾದ ಮಾಡಿ. ಇಷ್ಟೇ ಸ್ವಾಮಿ ಆಶೀರ್ವಾದ ಮಾಡುತ್ತಿದ್ದಾನೆ. ಆಹಾ ಮೆಚ್ಚಿದೆ ನಿನ್ನ ಭಕ್ತಿಗೆ. ಸ್ವಾರ್ಥಿಯಲ್ಲ, ಇನ್ನೊಬ್ಬರ ಹಿತಕ್ಕೋಸ್ಕರವಾಗಿ ನನ್ನನ್ನ ಪ್ರಾರ್ಥನೆ ಮಾಡುತ್ತಿರುವೆ, ಇದೋ ಆಶೀರ್ವಾದ ಮಾಡುತ್ತಿದ್ದೇನೆ. ಮಗನೇ, ಯಾರು ಈ ಕಥೆಯನ್ನು ಕೇಳುತ್ತಾರೆ, ಯಾರು ಈ ಕಥೆಯನ್ನು ಮಾಡಿಸುತ್ತಾರೆ, ಯಾರು ಈ ಕಥೆಯನ್ನು ಮಾಡುತ್ತಾರೆ ಅವರಿಗೆ ಸಕಲರಿಗೂ ಸರ್ವ ಮಂಗಳವನ್ನು ಕೊಡುತ್ತೇನೆ, ಎಲ್ಲರಿಗೂ ಮಂಗಳವಾಗಲಿ ಎಂದು ಸ್ವಾಮಿ ಆಶೀರ್ವಾದ ಮಾಡಿ ಲಕ್ಷ್ಮೀ ಶ್ರೀನಿವಾಸ ದೇವರು ಅಂತರ್ಧಾರರಾಗಿದ್ದಾರೆ. ಇಲ್ಲಿ ಸ್ವಾಮಿ ಇಟ್ಟಿಗೆ ಮೇಲೆ ನಿಂತಿದ್ದರಿಂದ ಅಲ್ಲಿ ಒಂದು ಹೆಸರಾಯಿತಂತೆ, ವಿಠ್ಠಲ ಎಂದು. ವಿಗ್ರಹಗಳು ಪಾಂಡುವರ್ಣವನ್ನು ತಾಳಿದ್ದರಿಂದ ಪಾಂಡುರಂಗ ಎಂದು ಹೆಸರು. ಪುಂಡರೀಕನ ಅಪೇಕ್ಷೆಯಿಂದ ಈಗಲೂ ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧವಾದಂಥ ಆ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿದ ಅಂದಿನಿಂದ ಆ ಕ್ಷೇತ್ರ ಪಂಡರೀ ಕ್ಷೇತ್ರ ಎಂದು ಹೆಸರಾಯಿತು. ಇಲ್ಲಿಗೆ ಈ ಕಥೆಯನ್ನು ಮುಗಿಸಿ ಇನ್ನು ಮಂಗಳವನ್ನು ಹೇಳುತ್ತಿದ್ದೇನೆ. ಸರ್ವರಿಗೂ ಮಂಗಳವಾಗ. ಪಾಂಡುರಂಗ ಪಾಂಡುರಂಗ ಜಯ ಜಯ ಪಾಂಡುರಂಗ, ಪಾಂಡುರಂಗ ಪಾಂಡುರಂಗ ಜಯ ಜಯ ಪಾಂಡುರಂಗ, ಪಂಡರಿನಾಥ ಪಾಂಡುರಂಗ, ಪಂಡರಿನಾಥ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ. ಇಂದಿರೋ ರಮಣ ಗೋವಿಂದ, ಪಂಡರೀಕ್ಷ ವರದ ಗೋವಿಂದ, ಹರೇ ವಿಠಲ.